ಏನ್ ಬೇಕು ಕಂದ ಬೆಳಗ್ಗೆನೆ ಏನ್ ಬೇಕು ಇನ್ನು 6 ಗಂಟೆ ಕಣೋ ನೀನ್ ಬೇಗ ಇದ್ದಿರೋದಕ್ಕೆ ಅನಿಸ್ತದೆ. ಹಾಲು ಉಗ್ಸೋದಕ್ಕೆ ಹೋಗ್ತಿದೀವಿ ಅಲ್ಲ, ಸೊ ರಾತ್ರಿನೇ ಹೇಳಿದ್ದೆ ನನ್ನ ಮಮ್ಮ ಬೇಗ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿರ್ತೀನಿ, ಆಮೇಲೆ ನಿಮ್ಮನೆ ಎಬ್ಬರಿಸಿನಿ ಅಂತ. ಶಿ ಸೈಡ್ ಬೇಡ ಇಬ್ರು ಒಟ್ಟಿಗೆ ಸ್ನಾನ ಮಾಡೋಣ, ಎಬ್ಬರಿಸಿ ನನ್ನ ಅಂತ. ನಾನು 5:15 ಅನ್ಸುತ್ತೆ ಒಂದ್ಸಲ ಅಷ್ಟೇ ಆನ್ ಆಯ್ತು 5:15 ಅನ್ಸುತ್ತೆ. ಹಾಂ ಒಂದೇ ಒಂದ್ಸಲ ಅದಿತಿ ಅಂತ ಅಂದಿದ್ದು. ಸೊ ಶಿ ಜಸ್ಟ್ ವೋಕ್ ಅಪ್. ಆಮೇಲೆ ಡ್ರೆಸ್ ತೋರಿಸಿದ್ದ, ಈ ಒಂದು ಕುರ್ತಿ ಸೆಟ್ ಇದು ಪಟಿಯಾಲ ಪ್ಯಾಂಟ್ ಕುರ್ತಿ, ಇದಕ್ಕೆ ಒಂದು ದುಪ್ಪಟ್ಟ ಇದೆ. ಅದು ನೋಡಿದ ತಕ್ಷಣ ಆ್ಯಕ್ಚುಲಿ ಫಸ್ಟ್ ಟೈಮ್ ಹಾಕೋತಿರೋದು ಹೊಸದು. ನೋಡಿದ ತಕ್ಷಣ ಫುಲ್ಲು ಎಕ್ಸೈಟೆಡ್. ತಲೆಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದು. ಈ ಮೇಡಮ್ ಈಗ ಒಂದು 20 ಮಿನಿಟ್ಸ್ ಬ್ಯಾಕ್ ಎದ್ದು ಸ್ನಾನ ಮಾಡಿದ್ರು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅನಿವಾರ್ಯತೆ ಇಲ್ಲದೇ ನಾವು ಆಲ್ ಆಫ್ ಅ ಸಡನ್ ಒಂದು ಬಾಡಿಗೆ ಮನೆಗೆ ಹೋಗಬೇಕಾಗಿತ್ತು. ಅದೇ ರೀತಿ ಹೋಗಿದ್ವಿ. ಬಟ್ ಇವಾಗ ನಮ್ಮ ಜೀವನನ ಕಂಪ್ಲೀಟ್ ಒಂದು ನಿರ್ಬುಸ್ಕೊಳ್ಳೋದಕ್ಕೋಸ್ಕರ ಬಾಡಿಗೆ ಮನೆ ಮಾಡ್ಕೊಂಡಿರೋದು. ಇಟ್ಸ್ ಎ ರೆಂಟೆಡ್ ಹೌಸ್, ಒಂದು ಇಂಡಿಪೆಂಡೆಂಟ್ ಹೌಸ್ ಆಗಿರುತ್ತೆ. ಯಾರ್ದು ಆ ಕಡೆ ಈ ಕಡೆ ಎಲ್ಲ ಏನೂ ಇಲ್ಲ. ಒಂದು ಕಂಪ್ಲೀಟ್ ಬಿಲ್ಡಿಂಗಲ್ಲಿ ಒಂದು ಕಂಪ್ಲೀಟ್ ಸೈಟಲ್ಲಿ ಒಂದೇ ಮನೆ ಇದೆ. ಸೊ ಇಂಡಿಪೆಂಡೆಂಟ್ ಹೌಸ್. ಹೋಗೋದಕ್ಕಿಂತ ಮುಂಚೆ ಒಂದು ತಾಮ್ರದ ಬಿಂದಿಗೆಯಲ್ಲಿ ನೀರು ತೊಗೊಂಡು ಹೋಗಬೇಕು. ಆ್ಯಕ್ಚುಲಿ ತಾಮ್ರದ ಬಿಂದಿಗೆ ಇದೆ, ಬಟ್ ಎಲ್ಲೋ ಇಟ್ಬಿಟ್ಟಿದ್ದೀವಿ. ಅದನ್ನು ಕ್ಲೀನ್ ಮಾಡಿದಾಗ ಗೊತ್ತಾಗುತ್ತೆ. ಅದನ್ನು ತೊಗೊಂಡೋಗಿ ಫಸ್ಟು ದೇವ್ರ ಮನೇಲಿ ಇಟ್ಟಿದ್ದು. ಆಮೇಲೆ ನಾನು ಈ ದೇವ್ರ ಮನೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಬೆಳ್ಳಿ ಸಾಮಾನು ನಾನು ಬೆಳ್ಳಿ ಚೊಂಬನ್ನ ತೊಗೊಳ್ಳೋಲ್ಲ ಅಂತ ಹೇಳಿದೆ, ಬಟ್ ಹಿಂದಿನ ದಿನ ಹೋಗಿ ಬೆಳ್ಳಿ ಚೊಂಬನ್ನ ತೊಗೊಂಡು ಬಂದ್ವಿ. ಅದೇನೋ ಒಂಥರ ತುಂಬ ಯೋಚನೆ ಮಾಡಿದ್ವಿ ಬೇಕಾ ಬೇಡವಾ ಅಂತ. ದೆನ್ ವಿ ಡಿಸೈಡೆಡ್ ಓಕೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳ್ಳಿ ಚೊಂಬೆಲ್ಲ ತೊಗೊಂಡ್ವಿ. ಅದ್ರ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ರೀಸೆಂಟ್ ವ್ಲಾಗಲ್ಲಿ ಒಂದ್ಸಲ ಹೇಳಿದೆ ಗೊತ್ತಾ, ನನಗೆ ತುಂಬ ಬೇಕಾಗಿರೋದನ್ನ ಇನ್ನೂ ಕೊಡಿಸಿಲ್ಲ, ಅದಕ್ಕೋಸ್ಕರ ಕಾಯ್ತಿದ್ದೀನಿ ಅಂತ. ಅದೇನೇ ಮಾಂಗಲ್ಯ ಚೈನ್. 7 ವರ್ಷದಿಂದ ಏನಂತ ಹೇಳೋದು, ತುಂಬ ಎಲ್ಲನೂ ತಡೆದುಕೊಂಡು ಇದ್ದೆ ನಾನು. ಅಂದರೆ ಯಾವ ರೀತಿ ಅಂತಂದರೆ, ಆ್ಯಕ್ಚುಲಿ ಏನು ಗೊತ್ತಾ, ಮದುವೆ ಆಗಿ ಸ್ಟಾರ್ಟಿಂಗ್ ಒಂದಿದ್ರಲ್ಲಿ ಕೃವಿ ಹೇಳಿದರು, ನಾನು ಚಿಕ್ಕದಾಗಿ 30 ಗ್ರಾಮ್ಸಿಗೆ ಮಾಡಿಸ್ಕೊಡ್ತೀನಿ ತಗೋ ಅಂತ. ಬಟ್ ನನಗೇನು ಅಂತಂದರೆ, ನಾನು 50 ಗ್ರಾಮೇ ಹಾಕೋದು ನನಗೆ ತುಂಬ ಇಷ್ಟ ಅಂತೆಲ್ಲ ತುಂಬ ಇದು ಮಾಡ್ತಿದ್ದೆ. ಬಟ್ ಈಗಿನ ರೇಟ್ಗೆ ತುಂಬ ಆಗಿಬಿಟ್ಟಿದೆ. ಬಟ್ ಅವ್ರು ಏನು ಹೇಳಿದ್ರು ಅಂತಂದರೆ, ಇವಾಗ ನನಗೆ ಏನಿದೆಯೋ ನಾನು ಅದನ್ನು ಕೊಡಿಸ್ತೀನಿ, ತೊಗೊಳೋದ್ಗಿಂದ್ರೆ ತಗೋ ಅಂತ ಹೇಳಿದ್ರು. ಸರಿ, ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಅಂದ್ಬಿಟ್ಟು ನಾನು ಈ ಒಂದು ಚಿಕ್ಕ ಚೈನ್ನ ತೊಗೊಂಡೆ. ಅಂತಂದರೆ ಒಂಥರ ಹೇಗೆ ಅಂದರೆ, ಒಂಥರ 7 ವರ್ಷ ಅಂತಂದರೆ 7 ಬೀಳುಗಳೆಲ್ಲ ನೋಡಿ ನಾವು ಒಂದು ಸ್ಟೆಪ್ಪಿಗೆ ಮುಂದೆ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ಇದನ್ನು ನಾನು ಪರ್ಚೇಸ್ ಮಾಡಿದ್ದು. ತುಂಬ ಜನ ಗೆಸ್ ಮಾಡಿದ್ರಿ ಮಾಂಗಲ್ಯ ಚೈನ್ ಅಂತ. ಹೌದು, ಅಂದರೆ ನನಗೆ ಯಾವುದೇ ರೀತಿ ಅವಮಾನ ಎಲ್ಲ ಏನೂ ಇಲ್ಲ. ಏನಕ್ಕಂತಂದರೆ ಜೀವನನ ನಾನು ಚೆನ್ನಾಗಿ ಮಾಡ್ತಿದ್ದೀನಿ. ಕಷ್ಟ ಇರ್ಬೋದು, ಸುಖ ಇರ್ಬೋದು, ಆದರೆ ಏನಂತ ಹೇಳೋದು, ಬೇರೆ ರೀತಿ ನಾನೇನೂ ಮಾಡಿಲ್ಲ. ಮದುವೆ ಆಗಿ ನನ್ನ ಗಂಡನ ಜೊತೆನೇ ನಾನಿದ್ದೀನಿ, ಅವ್ರ ಜೊತೆನೇ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗಿದ್ದೀನಿ. ಯಾರೂ ನನಗೆ ಏನಂತ ಹೇಳೋದು, ಆಡ್ಕೊಳ್ಳೋರೆಲ್ಲ ಯಾರೂ ಬರಲ್ಲ ಅನ್ನೋದು ತುಂಬ ಗೊತ್ತಾಗ್ಬಿಟ್ಟಿದೆ. ಅಯ್ಯೋ ಏನೂ ಇಲ್ಲ ಅಂತ ಆಡ್ಕೊಳ್ಳೋರು ಹಿಂದೆ ಇರ್ತಾರೆ ಹೊರತು ಯಾವತ್ತೂ ಮುಂದೆ ಸಹಾಯಕ್ಕೆ ಬರಲ್ಲ. ಸಹಾಯ ಇರಲಿ, ಅಟ್ಲೀಸ್ಟ್ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಕ್ಕೂ ಬರಲ್ಲ, ನಾವಿದ್ದೀವಿ ಅನ್ನೋ ಇದಕ್ಕೆ. ಸೊ ನನಗೇನು ಯಾವುದೇ ರೀತಿ ಅವಮಾನ ಇಲ್ಲ. ಆ್ಯಕ್ಚುಲಿ ನಾನು ಹೇಳಿದೆ ಕೃವಿಗೆ, ಇದೆಲ್ಲ ಹೇಳ್ಕೊಳ್ಳಲ್ಲ, ಒಂಥರ ನೋಡ್ತಾರೆ ಅಂತ. ಬಟ್ ಈ ಸೈಡ್ ಇಲ್ಲ, ತುಂಬ ಜನಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ, ಯು ಕ್ಯಾನ್ ಟೆಲ್ ಅಂತ ಅವ್ರು ಹೇಳಿದ್ರು. ಸೊ ಬೆಳ್ಳಿ ಚೊಂಬು ಜೊತೆಗೆ ನಾವು ಒಂದು ಚಿಕ್ಕ ಚೈನು ತೊಗೊಂಡು ಬಂದ್ವಿ. ಅದನ್ನು ದೇವ್ರಿಗೆ ಹಾಕಿ ಆಮೇಲೆ ನಾನು ಹಾಕೊಳ್ಳೋ ಪ್ಲಾನು. ಸರಿಗೇನು ಅನ್ಸಲ್ಲ, ಓಕೆನಾ. ಬಟ್ ನನ್ನ ಯಾರು ಕೇಳಿದಾಗ ಚಿನ್ನದ ಅಂತಂದರೆ ಹೌದು ಅಂತಾನೆ ಎಷ್ಟೊಂದ್ಸಲ ಹೇಳಿರೋದು ಇದೆ. ಒಂಥರ ನೋಡ್ತಾರೋ ಅಂತ. ನೋಡಿದವರೆಲ್ಲ ಬರಲ್ಲ, ಬಟ್ ಸ್ಟಿಲ್ ಅದು ಎಲ್ಲ ಹೆಣ್ಮಕ್ಳಿಗೂ ಅದು ರಿಲೇಟ್ ಆಗುತ್ತೆ ಅನ್ಸುತ್ತೆ. ಬಟ್ ಏನು ಗೊತ್ತಾ, ಮದುವೆನ ಬಿಸ್ನೆಸ್ ರೀತಿ ನೋಡಬಾರ್ದು. ಕಷ್ಟ ಸುಖದಲ್ಲಿ ಭಾಗಿಯಾದ್ರೇ ನಮಗೂ ಒಂದಿನ ಒಂಥರ ಹೇಳ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಬಟ್ ತುಂಬ ಜನ ಅಂದ್ಕೊಳ್ತಾರೆ ಅಲ್ವಾ, ಇವ್ನ ಮದುವೆ ಆಗಿಲ್ಲದೆ ಬೇರೆಯವ್ರನ್ನ ಮದುವೆ ಆಗಿದ್ದಿದ್ರೆ ಅಷ್ಟು ಇರೋದು ಚಿನ್ನ, ಇಷ್ಟು ಇರೋದು, ಚೆನ್ನಾಗಿರೋಳು ಅಂತೆಲ್ಲ. ಬಟ್ ನನಗೆ ಆ ಥರ ಎಲ್ಲ ಆಸೆ ಇಲ್ಲ. ಒಂದು ಮದುವೆನ ಬಿಸ್ನೆಸ್ ರೀತಿ ನೋಡೋದು ನನಗಿಷ್ಟ ಆಗಲ್ಲ. ಅಟ್ ಎಂಡ್ ಆಫ್ ದ ಡೇ ನಾನು ಖುಷಿಯಾಗಿದ್ದೀನ. ಆ್ಯಂಡ್ ಐ ನೋ ನಾನು ಏನು ಡಿಸಿಷನ್ ತೊಗೊಂಡಿದ್ದೆ 7 years ಬ್ಯಾಕ್, ಇಟ್ಸ್ ನಾಟ್ ಕರೆಕ್ಟ್ ಅನ್ನೋದಕ್ಕಿಂತ ಹೌದು ತಪ್ಪು ಮಾಡಿದ್ದೀನಿ. ಬಟ್ ಇವತ್ತು ಚೆನ್ನಾಗಿದ್ದೀನ ಆ್ಯಂಡ್ ನೆಮ್ಮದಿಯಾಗಿದ್ದೀನ. ಆ್ಯಂಡ್ ಸಮಾಜದಲ್ಲಿ ನಾನೇನು ಬೇರೆ ಮಾಡಿ ಬೇರೆಯವ್ರನ್ನ ಮದುವೆ ಆಗಿದ್ದೀನಿ ಅಂತ ಏನು ಅನ್ನಿಸ್ಕೊಳ್ಳಲ್ವ, ಅದೇ ನನಗೆ ತುಂಬ ಮ್ಯಾಟರ್ ಆಗುತ್ತೆ. ಚಿಕ್ಕವಳು ನಿಮ್ಮೆಲ್ಲರಿಗಿಂತ ಅಂತಂದರೆ, ನೋಡ್ತಿರೋರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ಪ್ರತಿಯೊಂದರಲ್ಲೂ ಭಾಗಿಯಾಗಬೇಕಾಗತ್ತೆ. ಬರೀ ನನಗೆ ಅದೇ ಬೇಕು ಇದೇ ಬೇಕು ಇದುವರೆಗೂ ನಾನು ಕೆಲವೊಂದು ಸಲ ಮಾತಲ್ಲಿ ಬಂದಾಗ ನೀನು ಇನ್ನೂ ಮಾಡಿಸ್ಕೊಟ್ಟಿಲ್ಲ ಅಂತ ಜಗಳ ಆಡಿದ್ದೀನಿ ಹೊರ್ತು ಅದೇ ಬೇಕು ದಟ್ ಈಸ್ ದ ಎಂಡ್ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಇಟ್ಸ್ ಓಕೆ, ಬರುತ್ತೆ. ಈಗಲೂ ನನಗೆ ಕಾನ್ಫಿಡೆನ್ಸ್ ಇದೆ, ನಾವು ತುಂಬ ಚೆನ್ನಾಗಿ ಆಗ್ತೀವಿ. ನಾವು ನೆಕ್ಸ್ಟ್ ಇಯರ್ ಮನೆ ಕಟ್ಟೋದಕ್ಕೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀವಿ, ನಾವು ಚೆನ್ನಾಗಿ ಆಗ್ತೀವಿ. ಹಾಗಂತ ಏನು ಅದಿದ್ರೇ ಜೀವನ, ಅದು ನೋಡಿದವ್ರಿಗೆ ಯಾವತ್ತೂ
ತೋರ್ಸೋದಕ್ಕೆ ಹೋಗಬಾರ್ದು, ನಾವು ನೋಡಿದವ್ರು ಯಾರೂ ಬರಲ್ಲ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಗಂಡನಿಗೆ ಅಥವಾ ಹೆಂಡತಿಗೆ ಸಪೋರ್ಟಿವ್ ಆಗಿ ಇರೋದೇ ತುಂಬ ಮ್ಯಾಟರ್ ಆಗುತ್ತೆ. ಯಾಕಂತಂದರೆ ನಾವಿಬ್ಬರು ಎಷ್ಟು ಅನ್ಯೋನ್ಯವಾಗಿರ್ತೀವಿ ಅದೇ ತುಂಬ ಮ್ಯಾಟರ್ ಆಗುತ್ತೆ. ಕಷ್ಟದಲ್ಲಿ ಸುಖದಲ್ಲಿ ಇಬ್ಬರು ಒಂದಾಗಿ ನಿಂತ್ಕೊಳ್ಬೇಕಾಗತ್ತೆ. ಇಲ್ಲ ನನಗೆ ಅದೇ ಬೇಕು ಅಂತ ನಾನು ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದಿದ್ರೆ ಕ್ರೂವಿಗೆ ಆಬ್ವಿಯಸ್ಲಿ ನನಗೆ ಯಾವತ್ತೋ ಬಂದಿರ್ತಿತ್ತು. ಬಟ್ ಇಷ್ಟು ನೆಮ್ಮದಿಯಾಗಿ ಇರೋಕ್ಕಾಗ್ತಿರಲಿಲ್ಲ ಅನಿಸುತ್ತೆ. ಏನು ಗೊತ್ತಾ, ಇಬ್ಬರು ಕಷ್ಟದಲ್ಲಿ ಸುಖದಲ್ಲಿ ನಡೆದ್ರೇನೆ ಒಂದು ದಿನ ಸಕ್ಸಸ್ ಬರುತ್ತಲ್ಲ, ಅದಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೆ ಗೊತ್ತಾ. ಇವತ್ತು ನಮ್ಮ ಹತ್ರ ಏನೇನಿದೆ ಎವ್ರಿ ಸಿಂಗಲ್ ರುಪಿ ನಮ್ಮ ಓನೇನೆ. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಾ, ಒಂದು ಸಿಂಪಲ್ ಏನೋ ಒಂದು ತೊಗೊಂಡಾಗ್ಲೂ ನಮ್ಮ ಓನ್ ದುಡ್ಡು ಅಂತ ತುಂಬ ಖುಷಿ ಆಗುತ್ತೆ. ನಾನು ಇದನ್ನೇ ಹೇಳೋದು, ಯಾರನ್ನ ಮದುವೆ ಆಗ್ತೀವಿ ಅಥವಾ ಹೇಗೆ ವಿಜೃಂಭಣೆ ಮದುವೆ ಆಗ್ತೀವಿ ಅನ್ನೋದು ಮ್ಯಾಟರ್ ಅಲ್ಲ, ಎಷ್ಟು ಅನ್ಯೋನ್ಯವಾಗಿ ನೀವು ಅರ್ಥ ಮಾಡಿಕೊಂಡು ಸಂಸಾರ ಮಾಡ್ತೀರಾ ಅನ್ನೋದೇ ತುಂಬ ಮ್ಯಾಟರ್ ಆಗುತ್ತೆ. ನಾನು ಇದೆಲ್ಲ ಹೇಳಬಾರ್ದು, ಬಟ್ ತುಂಬ ಚಿಕ್ಕವಳು ನಿಮ್ಮೆಲ್ಲರ ಮುಂದೆ ನನಗೆ ಗೊತ್ತು. ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ, ಕಷ್ಟ ಸುಖಕ್ಕೆ ಭಾಗಿಯಾಗಿ ಆ ಒಂದು ದಿನ ನೀವು ಸಕ್ಸಸ್ ಕಂಡಾಗ ಅದರಲ್ಲಿರೋ ಖುಷಿ ಇದೆಯಲ್ಲ, ದಟ್ ಈಸ್ ರಿಯಲಿ ಲೈಕ್ ಏನು ತುಂಬ ಪ್ರೈಸ್ಲೆಸ್ ಅಂತ ಅನಿಸುತ್ತೆ. ಐ ಹ್ಯಾವ್ ಬೀನ್ ಎಕ್ಸ್ಪೀರಿಯನ್ಸಿಂಗ್ ದಿಸ್. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಹೇಳ್ತಾ ಇದ್ದೀನಿ. ಸೊ ದೇವ್ರ ಸಾಮಾನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕ್ರುವಿ ನನಗೆ ಗ್ಯಾಸ್ನ ಫಿಟ್ ಮಾಡಿಕೊಟ್ರು. ಸಿಲಿಂಡರ್ ಎಲ್ಲ ಮನೆಯಿಂದನೇ ತೊಗೊಂಡು ಬಂದಿದ್ವಿ. ಇದ್ದೀರಾ ವಿಸ್ಕಾ? ಓಯ್ ಗಬ್ಬೋ, ಅದಿತಿನ ಅವಿಷ್ಕನ ಎಂಗೇಜ್ ಆಗಿಡೋದಕ್ಕೆ ಒಂದು ಅಮೆಝಾನಿಂದ ನೆನೆ ತರಿಸಿದ್ದೆ ಈ ಟಾಯ್ನ. ಕೊಟ್ಟಿದ್ದೀನಿ. ಅದರ ಅವಸ್ಥೆ ನೋಡಿ ಹೆಂಗಿದೆ. ಒಂದು 2 ನಿಮಿಷದ ಎಕ್ಸೈಟ್ಮೆಂಟ್ ಅಷ್ಟೇ. ಮಾಡು ಚಿನಿ. ನೋಡಿ ಏನು ಕೇರ್ ಇಲ್ಲ, ಏನಿಲ್ಲ. ಬಾಚಿನಿ ನೀನೆ ಎಗ್ಗಿ ಮಾಡಿ ಬಾ ಮಗನೆ, ಎಗ್ಗಿ. ಅವಿಷ್ಕ ಡೈಪರ್ ಎಲ್ಲ ಪಾಟಿ ಮಾಡ್ಕೊಂಡವ್ರೆ, ಇವಾಗೆಲ್ಲ ಚೇಂಜ್ ಮಾಡಬೇಕು. ಆಚೆ ಹೋಗಂಗಿಲ್ಲ ಅವಿಷ್ಕ, ಬೇಗ ಬಾ. ಬೇಡ ಚಿನ್ನ, ನೋ ನೋ ನೋ. ಇದ್ರದ್ದು ನಾನು ವಿಡಿಯೋ ರೀಲ್ ಶೇರ್ ಮಾಡ್ತೀನಿ. ಆ್ಯಂಡ್ ಲಿಂಕು ಇದ್ರಲ್ಲಿ ಹಾಕಿರ್ತೀನಿ. ಅದಾದರೆ ಲಿಂಕ್ ಶೇರ್ ಮಾಡಿದ್ಮೇಲೆ ನಿಮಗೆ ಒಟ್ಟಿಗೆ ಹಾಕಿರ್ತೀನಿ. ನೋಡಿ ಹೋಗ್ಬೇಡ ಅಂತದ್ದು. ಎಷ್ಟು ಬೇಕಾದ್ರೆ ಆಟಾಡ್ಕೊಡ್ರೆ ಡ್ರೆಸ್ ಚೇಂಜ್ ಮಾಡ್ತೀನಿ. ಇವಾಗ ದೇವ್ರ ಸಾಮಾನೆಲ್ಲ ತೊಳೆದಾಯ್ತು. ಇದೇ ದೇವ್ರ ಫೋಟೋ, ಇನ್ನೂ ಅದನ್ನು ಓಪನ್ ಮಾಡಿಲ್ಲ. ಇದು ಗ್ಯಾಸ್ ಸ್ಟವ್ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಳ್ಳಿ ಚೊಂಬಿದ್ದೇನೆ, ಸೂಪರ್ ಆಗಿದೆ. ಬೆಳ್ಳಿ ಚೊಂಬು, ಬೆಳ್ಳಿ ದೀಪ ಅಷ್ಟೇ ಇವಾಗ ಸದ್ಯಕ್ಕೆ. ಹಿಡಿಯುತ್ತಾ? ಮೊಳೆ ಇದೆಯಾ? ಎಲ್ಲ ರೆಡಿಯಾಗಿದೆ. ಇವಾಗ ಇದನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ. ಕೈ ಏನಾಯ್ತು? ಕೈತಿ ಅಲ್ಲಿ ನೋಡಿ ಸೀನ್. ಅಪ್ಪ ಮಗಳ ಮಗಳು ಅಪ್ಪನ ಮಲಗಿಸ್ತಾ ಇದ್ದಾರೆ. ಚಿನ್ನಿ ಅಲ್ಲಿಯ ಅದಿತಿ ಮಲಗಿಸ್ತಾ ಇದೆ, ನೀವು ಹೋಗು ಮಲಗಿಸಿ. ದೇವ್ರ ಮನೆ ರೆಡಿಯಾಗಿದೆ. ದೀಪ ಹಚ್ಬಿಟ್ಟು ಹಾಲು ಅದನ್ನ ಪಾತ್ರೆಗೆ ಹಾಕೋಬೇಕು. ಹೊಸ ಪಾತ್ರೆ.
ಗಬ್ಬ ಹಿಂದಗಡೆ ಪಾಪು ಇದೆ. ಅವಿಷ್ಕ ಸರಿಯಾಗಿ ಕುತ್ಕೊಳ್ಳಿ. ಅವಿಷ್ಕ ಸರಿಯಾಗಿ ಕೂತ್ಕೊಳ್ಳಿ. ಸರಿಯಾಗಿ ಕುತ್ಕೊಳ್ಳಿ. ಚಿನ್ನಿ ಡಿಸ್ಟರ್ಬ್ ಮಾಡಬಾರ್ದು. ಬನ್ನಿ ಆಚೆ, ಬನ್ನಿ ಆಚೆಗೆ. ಗ್ಲಾಸ್ ಇದೆ ಅಲ್ಲಿ, ಬಾರೋ. ಹಾಫ್ ಏನು ಮಾಡಿ ಈಟಿಗೆ ಜೀವನ ಇಲ್ತಾ ಇರಲಿಲ್ಲ ಇಷ್ಟು ತನಕ ಇದಕ್ಕೆ. ತಿನ್ಬಿಡಪ್ಪ. ಆಸೆ ಪಟ್ಟಿದ್ದ ತಿನ್. ಡಿಸ್ಟರ್ಬ್ ಮಾಡಬೇಡ ಚಿನ್ನ. ದೇವ್ರ ಮಾಮಿ ಕೈ ಮುಗಿತಾರೆ ನೋಡಿ. ಕೈ ಮುಗಿತಾರೆ ಅದು. ಅಮ್ಮ ಮಾಮಿ ಕೈ ಮುಗಿಯವ. ಮಾಮಿ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ. ಏನು ಬೇಕು? ಸ್ವೀಟ್ ತಿಂತಿರೋದು. ಏನು ಬೇಕಮ್ಮ? ಏನು 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 ಅದಾ? ಬನ್ನಿ ಕೊಡ್ತೀನಿ. ಬನ್ನಿ, ಇಲ್ಲಿದೆ ಬನ್ನಿ, ಇಲ್ಲಿದೆ ಬನ್ನಿ ಕೊಡ್ತೀನಿ. ಕಮ್ ಕಮ್ ಬನ್ನಿ. ತಪ ತಪ ಅಂತ ಹೊಡ್ರೆ ಡ್ಯಾಡ ನಿಂಗೆ ತಪ ತಪ ಅಂತ ಹೊಡಿತಾರೆ. ಬನ್ನಿ. ಸ್ವೀಟ್ ಇಲ್ಲ ಅಂತ ಗೊತ್ತಾಯ್ತು. ಏಯ್ ಗುಡ್ಡು 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 ಮನಿ, ಗುಡ್ಡು 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 ಮನಿ. 3 ವರ್ಷದಿಂದ ನಾವು ದೇವ್ರ ಮನೆಗೆ ಹೋಗ್ತಿರ್ಲಿಲ್ಲ, ಪೂಜೆ ಮಾಡ್ತಿರ್ಲಿಲ್ಲ. ಇವತ್ತು ಪೂಜೆ ಮಾಡ್ಬೇಕಾದ್ರೆ ಕಣೋ ಬಂದಿಲ್ಲ. ಬರ್ತಾರೆ ಬಿಡು. ಅರ್ಶನ ಕುಂಕುಮ ಕರೆದಿದ್ವಿ, ಅವ್ರು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ, ಬರ್ತಾರೆ ಬಿಡಿ ಅವರು. ಅಂದರೆ ಕಣ್ಣಲ್ಲಿ ಹೆಂಗೆ ನೀರು ಬರ್ತಾ ಇದೆ ನನಗೆ ಕೃವಿಗೆ ಅಂತಂದರೆ, ಅಂದರೆ ಒಂಥರ ಯಾರಿಗೆ ದೇವ್ರಿಗೆ ಪೂಜೆ ಮಾಡೋಕ್ಕೆ ಇಷ್ಟ ಇಲ್ಲ, ಒಂದು ಭಕ್ತಿ ತೋರ್ಸೋಕೆ ಇಷ್ಟ ಇಲ್ಲ. ಜಸ್ಟ್ ಆಚೆಯಿಂದನೇ ಕೈ ಮುಗಿತಾರೆ. ಕುತ್ಕೊಂಡ್ರೆ ಆಗಲ್ಲ ಇದಕ್ಕೆ ಸುಬ್ಬುಗೆ. ಆಯ್ತು. ಅದೇ ಇಬ್ಬರು ಮಾತಾಡ್ಕೊಳ್ತಾ ಇದ್ವಿ. ನಿಮ್ಮಿಂದ ಪ್ರತಿದಿನ ದಿನಕ್ಕೆ 2 ಸಲ ಪೂಜೆ ಮಾಡಬೇಕು, ಸಂಜೆ ಬೆಳಗ್ಗೆ ಅಂತ. ಎಷ್ಟು ಮಾರೋದು? ನನಗಂದ್ರೆ 1000 ರೂಪಾಯಿ. ಸ್ಕ್ರೀನ್ ಹಾಕ್ತವ್ರೆ ಅಲ್ಲಿ. ಈಗಲೇ ಬೇಡ ಅಂತಂದರೆ ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟು ಆಗ್ಬಿಡೋದು. ಅಯ್ಯೋ ನಿಜವಾಗ್ಲೂ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ, ನಾನು ಅವಿಷ್ಕನ್ ಎದ್ಕೊಂಡು ಕೂತಿದ್ನ ಕಂಪ್ಲೀಟ್ ಕಸ ಗುಡಿಸ್ಬಿಟ್ಟು ಮನೆ ಒರೆಸಿರೋದವ್ರೆ. ಎಷ್ಟು ಪುಣ್ಯ ಮಾಡಿದ್ದೆ ನೋಡಿ ನನ್ನ ಬೆಳೆಯಕ್ಕೆ ನೀನು. ಏನ ನೋಡು ಚಿನ್ನಿ, ನಾನು ಪುಣ್ಯ ಮಾಡಿಲ್ವಂತೆ. ನಾನು ಪುಣ್ಯ ಮಾಡಿದ್ದೀನಂತೆ, ಡ್ಯಾಡ ಪುಣ್ಯ ಮಾಡಿಲ್ವಂತೆ. ಆಗಲ್ಲ, ನಾನು ಹೇಳ್ದೆ 2 ತಗೋಬೇಕು ಅಂತ. ಏನು ಕರೆಕ್ಟ್ ಆಗುತ್ತೆ? ಈ ಕಡೆ ಹೇಳಿದ್ರೆ ಆ ಕಡೆ ಆಗಲ್ಲ, ಆ ಕಡೆ ಹೇಳಿದ್ರೆ ಈ ಕಡೆ ಆಗಲ್ಲ. ಹುಷಾರು, ಚೇರ್ ಹುಷಾರು. ನಾನು ನಿನಗೆ ಅಂತ ಹೇಳದ್ನಾ? ಇದು ನೋಡು, ಸಲ್ವಾರ್ ಕುರ್ತಾ ಹಾಕೊಂಡು ಹೆಂಗೆ ಕಾಣಿಸ್ತೈತೆ. ಫುಲ್ ಮಡ್ಚ್ಬೇಕು. ನಾನು ಮಡ್ಚ್ಕೊಡ್ತೀನಿ. ಬನ್ನಿ ಬನ್ನಿ ಮಕ್ಕಳೇ,
ಬಾರೋ. ಬನ್ನಿ ನಿಧಾನ ಬನ್ನಿ, ಪುಷ್ ಮಾಡ್ಕೊಂಡ್ ಬನ್ನಿ. ಕಮ್ ಮತ್ತೆ ಬೈತೈತೆ ಬಿಡುತ್ತೀನಿ. ವೆರಿ ಗುಡ್ ಪ್ರಿಯಾ, ನಿಂತಿದ್ರೆ ವಾಕರು ಚಿನಿಮಾ ಬನ್ನಿ ಈ ಕಡೆ. ನೀವು ವೇಲ್ ಎತ್ಕೊಳಕ್ಕ. ಅಯ್ಯೋ ಅಯ್ಯೋ ಖುಷಿ ನೋಡೋ. ಅಲ್ಲೂ ಎರಡೇ ಇರೋದು, ಮೂರೇ. ಅದು ಫಸ್ಟು ಇದನ್ನು ಕೊಡಬೇಕು ರೀ ಪಾಪ ನನ್ನ ಮಗ. ಅಯ್ಯೋ ದುಸ್ತಿ ಆಗೋಯ್ತು ನನ್ನ ಮಗಂಗೆ. ಬೇಡ ಚಿನ್ನ, ಬೇಡಪ್ಪ. ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲೆ ಮಧ್ಯಾಹ್ನ ಮನೆಗೆ ಬಂದ್ಬಿಟ್ಟು ರೆಸ್ಟ್ ಮಾಡಿ ತಿರ್ಗಾ ಈವ್ನಿಂಗ್ ಪೂಜೆ ಮಾಡೋಕ್ಕೆ ಹೋದ್ವಿ. ಇವಾಗ ಮನೆಯಿಂದ ಹೋಗುವಾಗ ನಾವು ಬಿಸ್ನೆಸ್ನ ಶುರು ಮಾಡ್ತಿದ್ದೀವಿ ಅಲ್ವಾ, ಅದಿತಿ ಮತ್ತು ಅವಿಷ್ಕಾಗೆ ಕಸ್ಟಮೈಸ್ ಡ್ರೆಸ್ ಅಂತಂದರೆ ಅದಿತಿ ಮತ್ತು ಅವಿಷ್ಕಾ ಏಜ್ ಮಕ್ಕಳಿಗೆ ಕಸ್ಟಮೈಸ್ ಡ್ರೆಸ್ ಒಂದು 6 ಇಂದ 8 ವರ್ಷದವರೆಗೂ ಕಸ್ಟಮೈಸೇಷನ್ ಡ್ರೆಸ್ ಇರುತ್ತೆ. ಅದನ್ನೆಲ್ಲ ಕಸ್ಟಮೈಸೇಷನ್ ಮಾಡಿ ತಂದು ಇಟ್ಕೊಂಡಿದ್ವಿ. ಲಾಸ್ಟಲ್ಲಿ ಒಂದ್ಸಲ ಬರ್ಡೇ ವ್ಲಾಗಲ್ಲೂ ಹೇಳಿದ್ದೆ. ಅದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿದ್ವಿ. ಇದೇ ನಮಗೆ ಒಂದು ಸ್ಟೆಪ್ಪು, ಫಸ್ಟ್ ಬೇಬಿ ಸ್ಟೆಪ್ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ಪೂಜೆ ಮಾಡಿ ಆಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ತುಂಬ ಜನ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತಿದ್ದೀರಾ. ಆದಿತಿ ಅವಿಷ್ಕಾ ಪೇಜಲ್ಲೂ ತುಂಬ ಜನ ಆಲ್ರೆಡಿ ಆರ್ಡರ್ಸ್ನೆಲ್ಲ ಕನ್ಫರ್ಮ್ ಮಾಡ್ತಿದ್ದೀರಾ. ನಾವಿನ್ನೂ ವೀಡಿಯೋ ಹಾಕೋಕ್ಕೆ ಶುರು ಮಾಡಿಲ್ಲ, ಯಾಕಂತಂದರೆ ಇಲ್ಲಿ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ಒಂದು ಬ್ರೇಕ್ ಆಗುತ್ತೆ, ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದ್ಸಲ ಮನೆಗೆ ಹೋಗಿ ಎಲ್ಲ ಸೆಟಪ್ ಆದಮೇಲೆ ವೀಡಿಯೋ ಎಲ್ಲ ಶುರು ಮಾಡ್ತೀವಿ. ಒಂಥರ ಪೂಜೆ ಮಾಡಿದಾಗ ಒಂಥರ ಕಣ್ಣಲ್ಲಿ ನೀರೇ ಬಂತು. ಓ ಮೈ ಗಾಡ್, ಅಂದರೆ ಎಲ್ಲನೂ ಒಂಥರ ಖುಷಿ ಆಗುತ್ತೆ ಅಲ್ಲ. ಒಬ್ವಿಯಸ್ಲಿ ಒಂದು ಒಳ್ಳೆ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿ ಭಯ ಇರುತ್ತೆ, ಖುಷಿ ಇರುತ್ತೆ, ಹೇಗಾಗುತ್ತೆ ಅನ್ನೋದೆಲ್ಲ ಒಂಥರ ಆತಂಕ ಇರುತ್ತೆ. ಅದೇ ನಮಗೂ ಆಗ್ತಾಯಿದೆ. ಡೆಫಿನೆಟ್ಲಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದೀರಾ, ಇಷ್ಟು ದಿನದವರೆಗೂ ಸಪೋರ್ಟ್ ಮಾಡಿದ್ದೀರಾ, ಇನ್ಮೇಲೂ ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು. ಸೊ ಮನೆ ಎಲ್ಲ ಶಿಫ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಔಟ್ಫಿಟ್ಸ್ ಡೀಟೇಲ್ಸು, ಆರ್ಡರ್ಸ್ ಡೀಟೇಲ್ಸ್ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಟ್ರಸ್ಟು, ನೀವು ಯಾವ ರೀತಿ ಮಕ್ಕಳಿಗೆ ಕ್ವಾಲಿಟಿ ಬಟ್ಟೆ ನೋಡ್ತಿದ್ದೀರಾ ಅದಕ್ಕಿಂತ ಹೆಚ್ಚಾಗೆ ನಾವು ಕ್ವಾಲಿಟಿ ಬಟ್ಟೆನ ಕೊಡೋದಕ್ಕೆ ನಿಮ್ಗೆ ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ. ಇದೇನೇ ಅದಿತಿ ಮತ್ತು ಅವಿಷ್ಕಾ ಸ್ಟೈಲ್ಸಲ್ಲಿ ಫಸ್ಟ್ ಔಟ್ಫಿಟ್ಸ್ನ ರೆಡಿ ಮಾಡಿಟ್ಕೊಂಡಿರೋದು. ಒಂದು 6 ಇಂದ 7 ಜೊತೆ ಎಲ್ಲ ಔಟ್ಫಿಟ್ಸ್, ಡಿಫ್ರೆಂಟ್ ಔಟ್ಫಿಟ್ಸ್ ತುಂಬ ಚೆನ್ನಾಗಿದೆ. ಕಲೆಕ್ಷನ್ಸ್ ಅಂತೂ ವೆರಿ ಯೂನಿಕ್ ಆಗಿದೆ. ಅದನ್ನು ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಪೂಜೆ ಮಾಡಿ ನೆಕ್ಸ್ಟ್ ಒಂದು ಮಂಡೇ ಆದಮೇಲೆ ನಾವೆಲ್ಲ ಅಪ್ಲೋಡ್ ಮಾಡೋದು. ಸೊ ವೆಯ್ಟ್ ಮಾಡಿ ಹೇಗಿರುತ್ತೆ ಅಂತೆಲ್ಲ ನೀವು ನೋಡಿ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಬೋದು. ಅದ್ರ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಬಗ್ಗು ಮಾಮಿಗೆ ಬಗ್ಗವ, ಮಾಮಿ ಎಣ್ಣೆ ಹಾಕುತ್ತಂತೆ. ಬಗ್ಗಿ ಬಗ್ಗಿ ಎಣ್ಣೆ ಹಾಕೋಣ. ಬಗ್ಗು ಚಿನ್ನ, ಬಗ್ಗು ಎಣ್ಣೆ ಹಾಕ್ತೀನಿ. ಬಗ್ಗು. ಅಯ್ಯೋ ಅದೇ ಅಡ್ಡ ಬೀಳೋದು. ಓಕೆನಾ? ನೀವು ಸರಿಯಾಗಿ ಕೂತ್ಕೊಳ್ಳಿ ಮಗನೆ, ಕಾಲು ಸರಿಯಾಗಿ ಇಡಿ. ಏಯ್ ನಾನು ಎತ್ಕೊಳ್ಳಲ್ಲ, ಹೋಗಲಿ. ಆಯ್ತಾ? ಬನ್ನಿ. ಒಳಗಡೆ ಚಿಕ್ಕದೇ ಚಿನ್ನಿ. ಭದ್ರಾ ಆಂಟಿ, ಇವಾಗ ಬೆಳಗ್ಗೆ ಪೂಜೆ ಮಾಡಿದ್ವಿ, ನೀವು ಇವಾಗ ಬಂದಿದ್ದೀರಾ? ಕುತ್ಕೊಳ್ಳಿ ಆಂಟಿ. ಚಾಪೆ ಹಾಕ್ತೀನಿ. ಚಾಪೆ ಇರುತ್ತೆ ಪಾಪ, ಬಗ್ಗೆ ಆಂಟಿ ಚಾಪೆ ಹಾಕೋಣ. ಬನ್ನಿ ಆಂಟಿ ಕುತ್ಕೊಳ್ಳಿ. ಏನಂಟಿ? ಇಲ್ಲುರಿ ಸಾಸ ಹಿಂಗೆ ಆಂಟಿ.
ನೀನು ಯಾರು ಚಿಕ್ಕ ಹುಡುಗಿ ಅಂತ ಹೇಳೋದು? ಏಯ್ ಏಯ್ ಸ್ವೀಟ್ಗೋಸ್ಕರ ಇಷ್ಟು ದಿನ ಊಟಕ್ಕೆ ಬರ್ತಾಯಿದ್ರು, ಇವಾಗ ಸ್ವೀಟಿಗೆ ಬಂದವ್ರೆ. ಪ್ಲೇಟ್ ಬಿಟ್ಬಿಡಿ, ಪ್ಲೇಟ್ ಎತ್ಕೊಂಡು ಹಾಕಂತಾರೆ. ಎಲೆ ಎಲ್ಲ ಪೂರ್ತಿ ಎತ್ಕೊಳ್ಳಿ ಆಂಟಿ, ತಾಂಬೂಲ ಎರಡು ಎಲೆ ಎತ್ಕೊಳ್ಳಿ ಆಂಟಿ. ಮತ್ತೆ ಬರ್ತೀರಾ ಆಂಟಿ? ಹೋಗ್ಬನ್ನಿ. ಸ್ವೀಟ್ ಕೊಡ್ಲಾ ಆಂಟಿ? ಅವ್ರು ಸ್ವೀಟ್ಗೆ ಬಂದಿರೋದು, ನೀನು ಸ್ವೀಟ್ ಕೊಡಲಿಲ್ಲ ಅಂದರೆ ತಗೊಳ್ಳಿ ಆಂಟಿ. ಆಂಟಿ ದಯವಿಟ್ಟು ಇನ್ಮೇಲೆ ನಿಮ್ಮ ಮನೆ ನೀವಿರಿ ಆಂಟಿ. ಪ್ಲೀಸ್ ಆಂಟಿ, ನಮ್ಮ ಮನೆಗೆ ಬರ್ಬಿಡಿ. ಸರಿ, ನಿಮ್ಮ ಮಗಳಿಗೆ కొంచెం ಸ್ವೀಟ್ ತಿನ್ಸಂತೆ, ತಿನ್ಸಿ ಆಂಟಿ. ಅಡುಗೆ ಏನು ಮಾಡಿದ್ರಿ? ಅದೇನು ನಮ್ಮ ಮನೇಲಿ ಮಾಡಿದ್ದೆಲ್ಲ ನಿಮ್ಮ ಮನೇಲಿ ಮಾಡ್ತಾರಲ್ಲ, ಹೆಂಗೆ? ನಾವು ಇವತ್ತು ಬೇಳೆ ಸಾಂಬಾರು ಮಾಡಿದ್ವಿ ಆಂಟಿ. ಆ ಮನೆ ಹೇಗೆ ಬಬ್ಲಿ ಆಂಟಿ? ಪೂಜೆ ಮಾಡಿದೀವಲ್ವಾ. ದಿಸ್ ಇಸ್ ಆಲ್ ಅಬೌಟ್ ಹೊಸ ಮನೆ ಹಾಲುಕ್ಸೋ ವ್ಲಾಗು. ಥ್ಯಾಂಕ್ ಯು ಸೋ ಮಚ್. ನೀವಿನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ತುಂಬ ದಿನದಿಂದ ಕಾಮೆಂಟ್ಗೆ ರಿಪ್ಲೈ ಮಾಡೋಕ್ಕಾಗಲ್ಲ. ಶ್ಯೂರ್ ಐ ವಿಲ್ ರಿಪ್ಲೈ ಸೂನ್. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.